ಬೆಂಗಳೂರಿನ ಸೊಂಡೆಗೊಲ್ಲರಹಟ್ಟಿಯಲ್ಲಿ ತೋಟದ ಮನೆಗೆ ಬೆಂಕಿ. ಇಬ್ಬರು ಮಕ್ಕಳು ಸೇರಿ 5ರ ಸಜೀವ ದಹನ. ಮನೆಗೆ ಬೀಗ ಹಾಕಿದ್ದು ಯಾರು? ನೌಕರನಿಗೆ ಗೃಹ ಬಂಧನ. ಅತಿಥಿ ಗೃಹದಲ್ಲಿ ಶಿವರಾಜ್ಗೆ ಮಾನಸಿಕ ಹಿಂಸೆ. ಎಂಎಸ್ಪಿಎಲ್ ಗಣಿ ಕಂಪನಿ ವಿರುದ್ಧ ದೂರು. ಇಂದಿನಿಂದ ವಿಶ್ವಕಪ್ ಮಹಾಸಮರ. ಉದ್ಘಾಟನಾ ಪಂದ್ಯದಲ್ಲಿ ಭಾರತಕ್ಕೆ ಬಾಂಗ್ಲಾ ಸವಾಲು. ರಾಜ್ಯದಲ್ಲೂ ಕ್ರಿಕೆಟ್ ಫೀವರ್. ಕಲೆ ಅನ್ನೋದು ಎಲ್ರಿಗೂ ಒಲಿಯಲ್ವಂತೆ. ಅದೇ ರೀತಿ ಅದೃಷ್ಟ ಅನ್ನೋದು ಕೂಡ ಸುಲಭವಾಗಿ ದಕ್ಕುವಂಥದ್ದಲ್ಲ. ಆದ್ರೆ ನಾವು ಇವತ್ತು ಹೇಳಕ್ ಹೊರಟಿರೋದು ಕಲೆಯನ್ನ ಕರಗತ ಮಾಡಿಕೊಂಡು ಯಾರ ಸಹಾಯನೂ ಇಲ್ಲದೆ ಅದೃಷ್ಟ ಒಲಿಸಿಕೊಂಡ ಬೆಡಗಿಯ ಬಗ್ಗೆ. ಹೌದು, ಬಾಗಲಕೋಟೆಯ ಸ್ಫೂರ್ತಿ ಭಟ್ ತಮಿಳು ಚಿತ್ರರಂಗಕ್ಕೆ ನೇರ ಎಂಟ್ರಿ ಪಡೆದಿದ್ದಾರೆ. ಹಾಗಾದ್ರೆ ಬಾಗಲಕೋಟೆಯ ಸ್ಫೂರ್ತಿ ಆದದಾದ್ರೂ ಏನು ನೋಡೋಣ ಇವತ್ತಿನ ವಿಶೇಷದಲ್ಲಿ. ಬಾಗಲಕೋಟೆ ಬೆಡಗಿ. ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಅನ್ನೋ ಹಾಗೆ ಬಾಗಲಕೋಟೆಯಲ್ಲೋ ಕಾಲಿವುಡ್ ಎಲ್ಲೋ. ಆದ್ರೆ ಬಾಗಲಕೋಟೆಯ ಸ್ಫೂರ್ತಿ ಭಟ್ ತಮಿಳು ಚಿತ್ರವೊಂದಕ್ಕೆ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ. ವಿಜಯ್ ಸಾಯಿ ನಿರ್ದೇಶನದ ಅರ್ಥನಾರಿ ಚಿತ್ರದಲ್ಲಿ ನಾಯಕಿಯಾಗಿ ಸ್ಫೂರ್ತಿ ಭಟ್ ಅಭಿನಯಿಸ್ತಾ ಇದ್ದಾರೆ. ಆ ನಾಯಕಿ ಖುದ್ದು ನಮ್ಮ ಜೊತೆ ಇದ್ದಾರೆ. ಆದ್ರೆ ಅದಕ್ಕೂ ಮೊದಲು ನಾಯಕಿಯ ಒಂದು ಸಣ್ಣ ಇಂಟ್ರೊಡಕ್ಷನ್ ಇಲ್ಲಿದೆ. ತಮಿಳು ಚಿತ್ರವೊಂದರಲ್ಲಿ ನಟಿಸುವ ಆಫರ್ ಈ ಕನ್ನಡತಿಗೆ ಸಿಕ್ಕಿದೆ. ಬಾಗಲಕೋಟೆಯ ಈ ಚೆಲುವೆಯ ಹೆಸರು ಸ್ಫೂರ್ತಿ ಭಟ್. ಎಂಜಿನಿಯರಿಂಗ್ ಪದವಿ ಓದುತ್ತಿರುವ ಈಕೆಗೆ ಬಾಲ್ಯದಿಂದಲೂ ನೃತ್ಯದ ಕಡೆ ಆಸಕ್ತಿ. ನಟಿಯಾಗಬೇಕೆಂಬ ಆಸೆಯಿಂದ ತಮಿಳು ಚಿತ್ರ ನಿರ್ಮಾಪಕರಿಗೆ ಸ್ಫೂರ್ತಿ ಬಯೋಡೇಟಾ ಕಳಿಸಿದ್ಲು. ತಮಿಳು ವೆಬ್ಸೈಟ್ ಒಂದರಲ್ಲಿ ಈಕೆಯ ಫೋಟೋ ಪ್ರಕಟವಾಗಿತ್ತು. ಈಕೆಯ ಫೋಟೋಜೆನಿಕ್ ಫೇಸ್ ನೋಡಿದ ನಿರ್ದೇಶಕ ವಿಜಯ್ ಸಾಯಿ ತಮ್ಮ ಅರ್ಥನಾರಿ ಚಿತ್ರಕ್ಕೆ ಈಕೆಯನ್ನ ನಾಯಕಿಯನ್ನಾಗಿ ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ. ಈ ಚಿತ್ರಕ್ಕೆ ನಾಯಕ ಅಶ್ವಿನ್. ವಿಶೇಷ ಅಂದ್ರೆ ಅಭಿನಯದ ಬಗ್ಗೆ ವಿಶೇಷ ಒಲವು ಇರೋ ಸ್ಫೂರ್ತಿ ಎಲ್ಲಿಯೂ ಟ್ರೈನಿಂಗ್ ಪಡೆದಿಲ್ಲ. ಎಲ್ಲವೂ ಮನೆಯಲ್ಲಿಯೇ ಕಲ್ತಿದ್ದು. ಫಿಲಮ್ನಲ್ಲಿ ಹೋಗಬೇಕು, ಏನಾಗುತ್ತೆ ನೋಡೋಣ. ಲಕ್ಕಿದ್ರೆ ಚೆನ್ನಾಗಿದ್ರೆ ಎಲ್ಲ ಇದೆ, ಟ್ಯಾಲೆಂಟ್ ಇದೆ, ಎಲ್ಲ ಆ್ಯಕ್ಟಿಂಗ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ನೋಡೋಣ ಒಂದ್ಸರಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಫೋಟೋಸ್ನ ಒಂದಿಷ್ಟು ಫಾರ್ವರ್ಡ್ ಮಾಡಿದೆ. ನಾನು ತಮಿಳ್ದು ಡೈರೆಕ್ಟರ್ ಒಬ್ಬಿದ್ದಾರೆ ವಿಜಯ್ ಸಾಯಿ ಅಂತ ಹೇಳಿ, ಅವ್ರಿಗೆ ಫಾರ್ವರ್ಡ್ ಮಾಡಿದೆ ಫೋಟೋಸ್ನ. ಫಾರ್ವರ್ಡ್ ಮಾಡಿದ ಕೂಡಲೇ ಅವ್ರದ್ದು ಕಾಲ್ ಬಂತು ನನಗೆ. ಆಫರ್ ಬಂದರೆ ಕನ್ನಡ ಚಿತ್ರಗಳಲ್ಲೂ ನಟಿಸುವ ಬಯಕೆ ಈ ಸ್ಫೂರ್ತಿಗೆ. ಮುಂದಿನ ತಿಂಗಳು ಹಾಂಗ್ಕಾಂಗ್ನಲ್ಲಿ ಹಾಡುಗಳ ಶೂಟಿಂಗ್ ಶುರುವಾಗುತ್ತೆ. ಮಲ್ಲಿಕಾರ್ಜುನ ಹೊಸಮನಿ, ಸುವರ್ಣ ನ್ಯೂಸ್ 24/7, ಬಾಗಲಕೋಟೆ. ನೋಡಿದ್ರಲ್ಲ, ಬಾಗಲಕೋಟೆಯ ಬೆಡಗಿ ತಮಿಳು ಚಿತ್ರರಂಗದಲ್ಲಿ ಮಿಂಚೋಕೆ ರೆಡಿಯಾಗಿದ್ದಾರೆ. ಅರ್ಥನಾರಿ ಚಿತ್ರದ ನಾಯಕಿ ಈಗ ನಮ್ಮ ಜೊತೆನೇ ಇದ್ದಾರೆ. ಸ್ಫೂರ್ತಿ, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಹೇಗಿದೆ ಸ್ಫೂರ್ತಿ? ಏನು ಸ್ಫೂರ್ತಿ ಆಯ್ತು ಅಂತ ನಾನು ಫಸ್ಟ್ ಕೇಳ್ಬೇಕು ನಿಮಗೆ. ಏನಿಲ್ಲ, ನಂದೊಳಗಿದ್ದಿದ್ದು ಆಸಕ್ತಿ, ಮಾಡ್ಬೇಕನ್ನೋ ಇಂಟ್ರೆಸ್ಟು, ಮನೇಲಿ ಎಲ್ಲರದ್ದು ಸಪೋರ್ಟ್, ತಮ್ಮೆಲ್ಲ ಮೀಡಿಯಾದವ್ರದ್ದು ಸಪೋರ್ಟು. ಅದೇ ಹೇಗೆ ಸೆಲೆಕ್ಟ್ ಆಗಿದ್ರಿ ಅಂತ ಬಾಗಲಕೋಟ್ಗೂ ತಮಿಳು ಫಿಲ್ಮ್ ಲ್ಯಾಂಡ್ಗೂ? ಏನಿಲ್ಲ, ಇವಾಗ ಮೊದಲಿಂದಾನು ಇಂಟ್ರೆಸ್ಟ್ ಇತ್ತು. ಬೈ ಬರ್ತ್ ನನಗೆ ಅದೊಂದು ಒಳಗಿಂದಾನೆ ಬೈ ಬರ್ತಿಂದಾನೆ ಇವಾಗ ಡ್ಯಾನ್ಸ್ ಮಾಡೋದು ಅದು ಇದು ಅಂತ ಅದು ಹಾಬಿ ಆಗಿತ್ತು.
ಬರ್ತಾ ಬರ್ತಾ ಇವಾಗ ಇಲ್ಲಿ ಬಾಗಲಕೋಟೆಗೆ ಬಂದಮೇಲೆ ನಾನು ಫಸ್ಟ್ ಎಲ್ಲ ಓದಿದ್ದು ಇಲ್ಲೇ ಬೆಂಗಳೂರಲ್ಲಿ, ಬಾಗಲಕೋಟ್ನಲ್ಲಿ ಹೈಸ್ಕೂಲು ಮತ್ತು ಕಾಲೇಜೆಲ್ಲ ಓದಿದ್ದೀನಿ. ಸೊ ಅಲ್ಲಿರ್ಬೇಕಾದ್ರೆ ನೋಡಿದೆ, ನನಗೂ ಒಂದ್ಸರಿ ಹೋಗಬೇಕು ಫಿಲಮ್ ಇಂಡಸ್ಟ್ರಿಗೆ, ಹೋಗಬೇಕು ಅಂತ ಅನ್ನಿಸ್ತು. ಆದರೆ ಯಾವುದೇ ಕರೆಕ್ಟಾಗಿ ಒಂದು ಆಪರ್ಚುನಿಟಿ ಸಿಗಲಿಲ್ಲ ನನಗೆ. ಆಮೇಲೆ ಏನು ಮಾಡಿದೆ, ಒಂದ್ಸರಿ ವೆಬ್ಸೈಟ್ನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬೇರೆಯವ್ರು ಕಳ್ಸೋದನ್ನ ಮಾಡೋದನ್ನ ಎಲ್ಲ ಟಿ ವಿಯಲ್ಲಿ ತೋರಿಸ್ತಿದ್ರಲ್ಲ, ಹಾಗಾಗಿ ನಾನು ಒಂದ್ಸರಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಜಸ್ಟ್ ನಾನು ನಾರ್ಮಲ್ ಫೋಟೋಸ್ನೇ ಕಳಿಸಿದ್ದೆ ನಾನು ಅವ್ರಿಗೆ. ಕಳಿಸಿದ್ಮೇಲೆ ನನಗೆ ಇವತ್ತು ಸಾಯಂಕಾಲ ಕಳಿಸಿದ್ರೆ ನಾಳೆ ಬೆಳಿಗ್ಗೆ ಅನ್ನೋಷ್ಟರ ಕಾಲ್ ಬಂತು ನನಗೆ. ಕಳಿಸಿದ್ದು ನನಗೆ ಕನ್ನಡದವ್ರದ್ದು ವೆಬ್ಸೈಟ್ ಹುಡುಕ್ದೆ, ಯಾವುದೇ ರೀತಿಯಾದ ವೆಬ್ಸೈಟ್ ಸಿಗಲಿಲ್ಲ ನನಗೆ. ಸೊ ತಮಿಳವ್ರದ್ದು ವೆಬ್ಸೈಟ್ ಅವರು ಇದು ಮಾಡಿದ್ರು, ನಾನು ಕಳ್ಸಿದ ಕೂಡಲೇ ನನಗೆ ರಿಪ್ಲೈ ಬಂತು. ಹಾಗಾದ್ರೆ ತಮಿಳಲ್ಲೇ ಆಕ್ಟ್ ಮಾಡಬೇಕು ಅಂತ ಏನಿರಲಿಲ್ಲ, ಜಸ್ಟ್ ಫಿಲಮಲ್ಲಿ ಚಾನ್ಸ್ ಒಂದು ಬೇಕಿತ್ತು, ಒಂದು ವೇದಿಕೆ ಬೇಕಿತ್ತು ಅನ್ನೋಂಥ ಕಾರಣಕ್ಕೆ? ಇಲ್ಲ, ನೋಡಿದೆ. ನನಗೆ ಆಕ್ಚುಲಿ ಬಾಲಿವುಡ್ಗಿಂತ ನನಗೆ ಫಸ್ಟ್ ಈ ಕಡೆ ಸೌತ್ ಇದ್ರೊಳಗನೆ ಮಾಡ್ಬೇಕಂತ ಇತ್ತು. ಸೊ ಹಾಗಾಗಿ ಫಸ್ಟ್ ನಾನು ಮಾಡ್ಬೇಕಾಗಿತ್ತು ಕನ್ನಡ ಮಾಡ್ಬೇಕಂತ ಇದ್ದೆ. ಆದ್ರೆ ತಮಿಳಲ್ಲಿ ನನಗೆ ಒಳ್ಳೆ ಆಫರ್ಸ್ ಸಿಗತ್ತೆ ಅಂತ ಅನ್ಕೊಂಡು ನಾನು ಜಾಸ್ತಿ ಅವಕಾಶ ಸಿಗ್ಬೋದು ಅಂತ ಅನ್ಕೊಂಡು ಫಸ್ಟ್ ಆ ಕಡೆನೇ ಇದು ಮಾಡಿದೆ ನಾನು. ಯಾಕಂದ್ರೆ ಕನ್ನಡದವ್ರದ್ದು ಯಾವುದೋ ರೀತಿಯಾದ ಒಂದು ಕರೆಕ್ಟ್ ಅಡ್ರೆಸ್ ಸಿಗ್ಲಿಲ್ಲ ನನಗೆ, ಯಾರು ಪರಿಚಯನೂ ಇದ್ದಿದ್ದಿಲ್ಲ ನನಗೆ. ಸೊ ಹಾಗಾಗಿ ನಾನು ಓನ್ ಎಫರ್ಟ್ ಮೇಲೆ ಮಾಡ್ಬೇಕಾದ್ರೆ ನಾನು ಮತ್ತೆ ಏನಾರು ಒಂದು ದಾರಿ ನೋಡ್ಕೋಬೇಕಂತ ಹೇಳಿ ನಮ್ಮ ಮನೇಲಿ ಎಲ್ಲರಿಗೂ ಫಸ್ಟ್ ಒಪ್ಪಿಸಿ ನಾನೇನು ಮಾಡಿದೆ, ಇಂಟರ್ನೆಟ್ನಲ್ಲೆಲ್ಲ ನಾನು ಫೋಟೋಸ್ನ ಹಾಕಿದೆ. ಜಸ್ಟ್ ನಾರ್ಮಲ್ ಫೋಟೋಸ್ ನಾನು ರೆಗ್ಯುಲರ್ ಆಗಿ ಹೇಗೆ ತೆಗಿಸ್ತೀನಿ ಅಂಥದ್ದೇ ಫೋಟೋಸ್ ಮಾಡಿದೆ, ಏನು ಪ್ರೊಫೆಷನಲ್ ಫೋಟೋಸ್ ಇದ್ದಿದ್ದಿಲ್ಲ. ಸೊ ಬೆಳಗ್ಗೆ ನನಗೆ ಫೋನ್ ಬಂತು. ನಂದು ಅರೌಂಡ್ 12 o'clock ಫೋನ್ ಬಂದ್ಕೊಳ್ಳಿ, ನಾನು ಹಿಂಗೆ ತಮಿಳ್ ಡೈರೆಕ್ಟರ್ ಮಾತಾಡ್ತಾ ಇರೋದು ವಿಜಯ್ ಸಾಯಿ ಅಂತ. ಸೊ ನನ್ನ ಫಿಲಮ್ದಲ್ಲಿ ಹಿಂಗೆ ಒಂದು ಹೀರೋಯಿನ್ ರಿಕ್ವೈರ್ಮೆಂಟ್ ಇದೆ. ಸೊ ನೀವು ಕಳಿಸಿದ ಫೋಟೋಸ್ ನನಗೆ ಆ ಕ್ಯಾರೆಕ್ಟ್ರಿಗೆ ನಿಮ್ದು ಫೋಟೋಸ್ ಚೆನ್ನಾಗಿದೆ ನಿಮ್ದು. ಸೊ ಹಾಗಾಗಿ ನೀವು ಒಂದ್ಸರಿ ಬಂದರೆ ಲೈವ್ ಆಗಿ ನಾನು ನಿಮಗೆ ಮಾತಾಡಿಸಿ ಒಂದ್ಸರಿ ನೋಡಿ ನಿಮ್ಗೆ ತಮಿಳ್ ಬರುತ್ತಾ ಹೇಗೆ ಅಂತ ಕೇಳಿದ್ರು. ನಂಗೆ ತಮಿಳ್ ಬರುತ್ತೆ ಅಂತ ತಮಿಳಲ್ಲೇ ಮಾತಾಡಿದೆ ಅವ್ರ ಜೊತೆ. ಸೊ ಹಾಗಾಗಿ ನನಗೆ ಮೊದಲೇ ಯಾಕಂದ್ರೆ ಬೆಂಗಳೂರಲ್ಲಿ ಇದ್ದಾಗಲೇ ತಮಿಳ್ ಕಲ್ತಿದ್ದೆ ನಾನು, ಹಾಗಾಗಿ ಏನು ಪ್ರಾಬ್ಲಮ್ ಬರಲಿಲ್ಲ ನನಗೆ. ಅಲ್ಲಿ ಹೋದೆ. ಆಮೇಲೆ ಒಂದು ಅರೌಂಡ್ ಆಫ್ಟರ್ ಒಂದು 3-4 months ಆಯಿತು, ಯಾವುದೇ ರೀತಿಯಾದ ಕಾಲ್ ಬರಲಿಲ್ಲ. ಫಸ್ಟ್ ನನಗೆ ಅನ್ಕೊಂಡು ನಾನು ಹೆದರ್ಕೊಂಡೆ, ಏನು ಮರ್ತೋಗಿರ್ಬೇಕು ಅವರು ಅನ್ಕೊಂಡೆ. ನಾನು ನೋಡೋಣ, ನನ್ನೆಲ್ಲ ಚೆನ್ನಾಗಿದ್ರೆ ಸಿಗತ್ತೆ, ಯಾಕೆ ನಾನೇ ಇದು ಮಾಡಬೇಕು, ಅಲ್ಲಿಲ್ಲ ಅಂದ್ರೆ ಮತ್ತೊಂದು ಕಡೆ ಅಂತ ಅನ್ಕೊಂಡು. ಆಮೇಲೆ ಏನಾಯ್ತು, ಸಡನ್ ಆಲ್ ಆಫ್ ಸಡನ್ ಒಂದು 4 months ಆದ್ಮೇಲೆ ಫೋನ್ ಬಂತು ನನಗೆ. ಫೋನ್ ಬಂದ ಕೂಡಲೇ ನೋಡಿದೆ, ಬಹಳ ಸಂತೋಷ ಆಯ್ತಪ್ಪ. ಫಸ್ಟ್ ಫೋನ್ ಬಂದ ತಕ್ಷಣ ಫೋನ್ ಎತ್ತಲಾರ್ದೇ ಸಂತೋಷ ಆಯ್ತು ನನಗೆ. ಫಸ್ಟ್ ಫೋನ್ ಎದ್ದಿದ ಕೂಡಲೇ ಇಲ್ಲ ಮತ್ತೊಯ್ದಿನ ಅಂತ ತಿಳ್ಕೊಂಡ್ರ ಅಂತ ಕೇಳಿದ್ರು ಡೈರೆಕ್ಟ್ರ್. ಇಲ್ಲ ಹಾಗೇನಿಲ್ಲ ಸರ್ ಅಂತಂದೆ. ಇಲ್ಲ, ಈಗ ಶೂಟಿಂಗ್ ನಾವು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಫೋಟೋ ಶೂಟ್ ಇದೆ ಫಸ್ಟ್ ನಿಂದು, ಅದಾದಮೇಲೆ ನಾವು ಎಲ್ಲ ರೀತಿಯಾದ ಆ್ಯಂಗಲ್ಸ್ದಲ್ಲಿ ನೋಡ್ತೀವಿ ನಿನ್ನ, ಯಾವ ಥರ ನಿನ್ಗೆ ಸೂಟ್ ಆಗುತ್ತೆ ಹೇಗೆ ಏನಂತ ನೋಡ್ತೀವಿ, ಚೆನ್ನೈಗೆ ಬಾ ಅಂತಂದು. ಅಂದ್ಕೊಂಡು ನಾನು ಎಂದೂ ಚೆನ್ನೈಗೆ ಹೋಗಿದ್ದಿಲ್ಲ. ನಾನು ನಮ್ಮ ಮನೇಲಿ ಹೇಳಿಲ್ಲ ನಾನು ಚೆನ್ನೈಗೆ ಹೋಗ್ತಾ ಇದ್ದೀನಿ ಅಂತ, ಹೇಳಿಲ್ಲ ನಿಜ ಹೇಳ್ಬೇಕಂದ್ರೆ. ಫಸ್ಟು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಶೂಟಿಂಗಿಗೆ, ಯಾರೊಬ್ರು ಸೆಲೆಕ್ಟ್ ಮಾಡಿದ್ರು ಅಂತ ಹೇಳಿ ನಾನು ಬಂದೆ ಇಲ್ಲಿಂದ ಡೈರೆಕ್ಟಾಗಿ ಇಲ್ಲಿಂದಾನೇ ಬೆಳಗ್ಗೆ ಒಂದು 7 o'clock ರೀಚ್ ಆದ್ರೆ 8 o'clock ಟ್ರೈನಿಗೆ ಸೀದಾ ಚೆನ್ನೈ. ಅಲ್ಲಿ ಹೋದ ಕೂಡಲೇ ಅವ್ರು ಬಂದರು, ಅವರು ಮತ್ತೆ ಅವರ ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲ ಬಂದು ನಾನು ರಿಸೀವ್ ಮಾಡ್ಕೊಂಡು ಆಡಿಷನ್ ಎಲ್ಲ ತಗೊಂಡ್ರೆ ಹೋದ್ಮೇಲೆ ಅಲ್ಲಿ ಎಲ್ಲ ಆಡಿಷನ್ ಅಂದ್ರೆ ಏನ್ ಜಸ್ಟ್ ಒಂದು ಡೈಲಾಗ್ ಕೊಟ್ಟರು, ತಮಿಳ್ ಬರುತ್ತಾ ಇಲ್ಲ, ಕ್ಲಿಯರಿಟಿ ಹೇಗಿದೆ ಅಂತ, ಕ್ಯಾಮ್ರಾದಲ್ಲಿ ಆ ರೋಲಿಗೆ ನಾ ಯಾವ ತರ ರೋಲಿಗೆ ಸೂಟ್ ಆಗ್ತೀನೋ ಇಲ್ಲ ಅಂತ ನೋಡೋದಕ್ಕೆ ಮಾಡಿದ್ರು. ಫೋಟೋಸ್ ತೆಗೆದ್ರು, ನೋಡ್ತಾ ಇದ್ರಿಲ್ಲ ಎಲ್ಲ ಫೋಟೋಸ್ ತೆಗೆದ್ರು, ಎಲ್ಲಾ ರೀತಿಯಾಗಿ ಚೆನ್ನಾಗಿ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿ ಬಂತದು. ಸೊ ಬಂದ್ ಕೂಡಲೇ ಅವ್ರಂದ್ರು ನೀನೇ ನಾನು ಹೀರೋಯಿನ್ ಅಂತ ಹೇಳಿ ಒಳ್ಳೆ ದಿನ ನೋಡ್ಕೊಂಡು ಅಲ್ಲೇ ಒಂದು 3 days ಸೈನ್ ಮಾಡ್ಕೊಂಡೇ ಬಂದೆ ವಾಪಸ್. ಬಂದ್ಮೇಲೆ ಮನೇಲಿ ಹೇಳಿದ್ದು ನಾನು ಚೆನ್ನೈಗೆ ಹೋಗಿ ಬಂದೆ, ಈ ತರ ನೋಡು ಸೈನ್ ಮಾಡ್ಕೊಂಡು ಬಂದಿದ್ದೀನಿ ಅಂತ. ನಮ್ಮ ಮಮ್ಮಿಗೆ ಬಹಳ ಸಂತೋಷ ಆಯ್ತು ಅವ್ರಿಗೆ, ಎಲ್ಲರಿಗಿಂತ ಹೆಚ್ಚು ಸಂತೋಷ. ಬೈದ್ರ? ಇಲ್ಲ, ಬೈಲಿಲ್ಲ, ಹೆದರ್ಕೊಂಡ್ರು. ಅಂದ್ರೆ ಪಾಪ ಒಂದ್ ಹುಡುಗಿ ಅಲ್ಲಿ ಅಷ್ಟು ದೂರ ಬೇರೆ ಸ್ಟೇಟಿಗೆ ಹೋಗಿ ಹೇಗಿರ್ತಾಳೋ, ಫಸ್ಟ್ ಟೈಮ್ ಹೋಗಿದ್ದು ಅಂತ ಅನ್ಕೊಂಡ್ ಹೆದರ್ಕೊಂಡ್ರು. ಯಾಕಂತಂದ್ರೆ ಯಾರೇ ಆದ್ರೂ ಪೇರೆಂಟ್ಸ್ ಮಗಳನ್ನ ಬಹಳ ಪ್ರೀತಿ ಮಾಡ್ತಾರಂದ್ರೆ ಹೆದರ್ಕೊಳ್ಳೋ ಸಹಜ. ಆದ್ರೆ ನನ್ನ ತಮ್ಮನಿಗೆ ಎಲ್ಲರಿಗಿಂತ ಹೆಚ್ಚು ಸಂತೋಷ ಆಯ್ತು. ಆಮೇಲೆ ನಮ್ಮ ಪಪ್ಪ ಮಮ್ಮಿಗಂತೂ ತುಂಬಾ ಸಂತೋಷ ಆಯ್ತು. ಅನ್ಕೊಂಡ್ರು ಕೊನೆಗೂ ನೀ ಹೇಳ್ದಂಗೆ ಸಾಧಿಸ್ತೆ, ಆಯ್ತು ನಿಂದೊಂದು. ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಇಷ್ಟು ಬೇಗ ಒಂದು ನೀವು ಹೇಳಿದ್ರೆ ಸಂಜೆ ಫೋಟೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನೆಕ್ಸ್ಟ್ ಮಾರ್ನಿಂಗ್ ಕಾಲ್ ಬಂತು ಅಂತ. ಸೊ ಕಾಲ್ ಬಂದ ಹೇಗಾಯ್ತು, ನೀವು ನಂಬಕ್ ಆಯ್ತಾ ಆ ಕ್ಷಣ ಅಂತ? ಫಸ್ಟ್ ಒಂದ್ ಸೆಕೆಂಡ್ ಅಂದ್ರೆ ಯಾರೋ ನನ್ಗೆ ಜಸ್ಟ್ ಟೈಮ್ ಪಾಸ್ ಸುಮ್ಮನೆ ಯಾರೋ ಫೋನ್ ಮಾಡ್ತಾ ಇದಾರೆ ಅನ್ಕೊಂಡೆ. ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಎಲ್ಲಾ ತರದಲ್ಲೂ ಇರ್ತಾರೆ. ಸೊ ಹಾಗಾಗಿ ನಾನೇನು ಅನ್ಕೊಂಡೆ, ಸುಮ್ಮನೆ ಯಾರೋ ಜೋಕ್ ಮಾಡ್ತಾ ಇರ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಅವರೆಲ್ಲ ಹೇಳದ್ಮೇಲೆ ನೋಡಿದ್ಮೇಲೆ ಗೊತ್ತಾಯ್ತು, ಅವ್ರು ಕಳ್ಸಿದ್ ನಾನು ಹೇಗೆ ಕಳ್ಸಿದ್ದೆ ಅಂತ ಕೇಳಿದೆ ಅವ್ರಿಗೆ, ಮ್ಯಾಟ್ರ್ ಏನೇನು ಕಳ್ಸಿದ್ದೆ ನಾನೆಲ್ಲ ನಾನು ಕನ್ಫರ್ಮ್ ಮಾಡ್ಕೊಂಡೆ ಫಸ್ಟ್. ಸೊ ನಾನು ನಂದು ಬಯೋಡೇಟಾ ಕಳ್ಸಿದ್ದೆ. ಅವ್ರು ಹೇಳಿದ್ರು ನಿಂದು ಫೋನ್ ನಂಬರ್, ಊರ ಹೆಸರು ಎಲ್ಲ ಕೊಟ್ಟಿದ್ಯಾ, ಯಾರ ಮತ್ತೆ. ಯಾಕಂದ್ರೆ ನಾನು ಲಿಮಿಟೆಡ್ ಒಂದು ಭಾಳ ಅಂತಂದ್ರೆ ಒಂದು 4 sites ಅಷ್ಟೇ ಕಳ್ಸಿದ್ದೆ. ಅದು ಅವ್ರದ್ದು ಬಂದಾದ್ಮೇಲೆ ಮತ್ತೆ ನಂಗೆ ಬೇರೆದೂ ಬಂತು, ಮಧ್ಯಾಹ್ನ ಸಾಯಂಕಾಲ ಎಲ್ಲಾ ಫೋನ್ ಬರ್ತಾನೆ ಇತ್ತು ನನ್ ಕಂಟಿನ್ಯೂಸ್ ಆಗಿ. ಇವನ್ ಒಬ್ರಿಂದ ಒಬ್ರಿಗೆ ನಂಬರ್ ಪಾಸ್ ಆಗಿ ಬೇರೆ ಕಡೆಯಿಂದನೂ ಫೋನ್ ಬರಕ್ ಸ್ಟಾರ್ಟ್ ಆಯ್ತು ನನಗೆ. ಆದ್ರೆ ಬರೀ ತಮಿಳ್ದವ್ರಿಗೆ ಕಳ್ಸಿದ್ದೆ, ಹಾಗಾಗಿ ಬರೀ ತಮಿಳ್ದವ್ರದೇ ಫೋನ್ ಬರ್ತಾ ಇತ್ತು. ಸೊ ಈಗ ಈ ಅರ್ಥನಾರಿ ಚಿತ್ರ ಏನಿದು ಚಿತ್ರ, ಯಾವ ರೀತಿ ಫಿಲಮ್ ಇದು, ಏನ್ ಟಾಪಿಕ್, ಯಾವ ರೀತಿ ಬೇಸ್ಡ್ ಆಗಿದೆ ಇದು? ಇದು ಅರ್ಥನಾರಿ ಅನ್ನೋದು ಒಂದು ಕ್ಯಾರೆಕ್ಟರ್ ಇದ್ರೊಳಗೆ. ಅರ್ಥನಾರಿ ಅಂತಂದ್ರೆ ಕನ್ನಡದಲ್ಲಿ ಮಂಗಲ್ಮುಖಿ ಅಂತಾರಲ್ಲ, ಆ ತರದ ಒಂದು ಕ್ಯಾರೆಕ್ಟರ್ ಇದೆ.
ಅವರು ಅದು ಆಕ್ಚುಲಿ ಬೈ ಬರ್ತ್ ಆತರ ಏನು ಇರೋದಿಲ್ಲ. ಈಗ ಫಿಲಮ್ನಲ್ಲಿ ಇವಾಗ ಹೇಗೆ ಅಂತಂದ್ರೆ ನಾನು ಎಲ್ಲರಿಗಿಂತ ಸಣ್ಣವಳು, ಸ್ಮಾಲ್ ಸಿಸ್ಟರ್ ಇದ್ರೊಳಗೆ, ಯಂಗರ್ ಸಿಸ್ಟರ್ ನಾನು ಇದ್ರೊಳಗೆ. ನಮ್ಮ ಅಕ್ಕ ಒಬ್ಳು ಇರ್ತಾಳೆ ದೊಡ್ಡವಳು, ಸಣ್ಣವರಿದ್ದಾಗನೇ ತಂದೆ ತಾಯಿ ತೀರೋಗ್ಬಿಡ್ತಾರೆ. ಸೊ ಅವಾಗ ದುಡ್ಡಿನ ಸಲುವಾಗಿ ಆ ತರದೊಂದು ವೇಷ ಧರಿಸ್ತಾರೆ. ಓಕೆ. ಆಮೇಲೆ ನಮ್ಮ ಇನ್ನೊಬ್ಳು ಅವ್ರು ಪಡೋ ಕಷ್ಟ ಇದೊಂದು ರಿಯಲಿಸ್ಟಿಕ್ ಮೂವಿ. ಇದು ಹೆಚ್ಚಾಗಿ ಹೇಳ್ಬೇಕಂತಾನೆ ಒಂದು ರಿಯಲಿಸ್ಟಿಕ್ ಮೂವಿ. ನಿಜವಾಗ್ಲೂ ಲೈಫ್ ನಲ್ಲಿ ಈ ತರ ಆದ್ಮೇಲೆ ಈ ತರ ಏನೇನ್ ಆಗತ್ತೆ, ಅವ್ರ ಫ್ಯಾಮಿಲಿ ಅವ್ರಿಗೆ ಏನೇನ್ ಪ್ರಾಬ್ಲಮ್ ಫೇಸ್ ಮಾಡಕ್ಕಾಗತ್ತೆ ಏನು ಅಂತ. ನಾನಂತಂದ್ರೆ ಇದ್ರ ಎಕ್ದಮ್ ಡಿಸೆಂಟ್ ವಿಲೇಜ್ ಗರ್ಲ್, ಪರ್ಫೆಕ್ಟ್ಲಿ ಪ್ಯೂರ್ಲಿ ವಿಲೇಜ್ ಗರ್ಲ್ ಯಾವ ತರ ಇರ್ತಾರಲ್ಲ ಆ ತರನೇ ಇದೀನಿ. ಸೊ ನಿಮ್ ಕ್ಯಾರೆಕ್ಟರ್ ಬಗ್ಗೆ ಕೇಳಿದಾಗ ಏನ್ ಅನ್ಸ್ತು, ಯಾವ ರೀತಿ ಇದೆ ಇದು, ಇದ್ರ ಬಗ್ಗೆ ಸ್ಟಡಿ ಮಾಡಿದ್ರ? ನಾನ್ ಫಸ್ಟ್ ಎಲ್ಲ ನೋಡ್ದೆ. ಅಂದ್ರೆ ಫಸ್ಟ್ ನಾನು ಅನ್ಕೊಂಡೆ ಇವಾಗ ಒಂದೇ ದಿನ ಬಂದು ಹೋಗೋ ಫಿಲಮ್ನು ಬೇಕಾದಷ್ಟಾಗಿದೆ. ಬೆಳಗ್ಗೆ ಬಂದ್ರೆ ಸಾಯಂಕಾಲ ಅನ್ನೋಷ್ಟ್ರ ಹೋಗ್ಬಿಡುತ್ತಾ ಫಿಲಮ್. ಆ ತರ ಫಿಲಮ್ ಮಾಡ್ಬಾರ್ದು ನಂಗೆ ಮಾಡಿದ್ರೆ. ಯಾಕಂದ್ರೆ ನನ್ ಆಸೆ ಇದೆ ಫಿಲಮ್ ಇಂಡಸ್ಟ್ರಿ ಒಳಗೆ ಬಹಳ ದಿನ ಒಂದ್ ನೇಮ್ ಮಾಡ್ಕೋಬೇಕು, ನಂದು ಒಂದ್ ಹೆಸರು ಆಗ್ಬೇಕು, ದುಡ್ಡು ನೆಕ್ಸ್ಟ್ ಫಸ್ಟ್ ಹೆಸರು ಆಗ್ಬೇಕು ನನ್ಗೆ, ಎಲ್ಲಾ ಜನರಿಗೂ ನಾನಂದ್ರೆ ಯಾರು ಅಂತ ಪರಿಚಯ ಆಗ್ಬೇಕು ಅಂತ ಅನ್ನೋದು ನಂದು ಆಸೆ. ಸೊ ಹಾಗಾಗಿ ಒಂದ್ಸರಿ ಫಸ್ಟ್ ಫಿಲಮ್ ಹಿಟ್ ಆಯ್ತು ಅಂತಂದ್ರೆ ಅದಕ್ಕಿರೋಷ್ಟು ವ್ಯಾಲ್ಯೂ ಮತ್ತೆ ಯಾವ್ದಕ್ಕೂ ಇರೋದಿಲ್ಲ. ಹೌದು. ಸೊ ಹಾಗಾಗಿ ನನಗೆ ಫಸ್ಟ್ ಫಿಲಮ್ಮೇ ಒಂದು ಮೊದಲನೇ ಮಾತು ನನ್ನ ಮಾತೃಭಾಷೆಲ್ಲೂ ಮಾಡ್ತಾ ಇಲ್ಲ, ತಮಿಳಲ್ಲಿ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನೋಡಿದೆ ನಾನು ಎಲ್ಲ ಕ್ಯಾರೆಕ್ಟರ್ ಹೇಗಿದೆ ಏನು ಎಲ್ಲ ನೋಡಿದೆ. ಸೊ ನನಗೆ ಇಷ್ಟ ಆಯ್ತು. ಯಾಕಂತಂದ್ರೆ ಇದ್ರೊಳಗೆ ಏನು ಜಾಸ್ತಿ ನಮ್ಮ ಮನೆಯವರು ಮತ್ತೊಂದ್ಸರಿ ಬೇರೆ ಫಿಲಮಿಗೆ ಕಳಿಸ್ಲಾರ್ದಂತದ್ದು ಕ್ಯಾರೆಕ್ಟರ್ ಇರ್ಲಿಲ್ಲ ನಂದು. ಬಹಳ ಡೀಸೆಂಟ್ ಕ್ಯಾರೆಕ್ಟರ್ ಇತ್ತು. ಯಾರೇ ನೋಡಿದ್ರು ನನ್ಗೆ ಅದು ಫಿಲಮ್ ನೋಡಿದ್ರು ನಂಗೆ ರೆಸ್ಪೆಕ್ಟ್ ಕೊಡ್ಬೇಕು ಆ ತರ ಕ್ಯಾರೆಕ್ಟರ್. ಪೂರ್ತಿ ನಿಮ್ ಜೊತೆ ಕೋ ಆಕ್ಟರ್ ಯಾರು, ಹೀರೋ ಯಾರು? ಹೀರೋ ಬಂದು ಅಶ್ವಿನ್ ಅಂತ ಹೇಳಿ, ಅವ್ರು ಹೊಸೂರ್ದವ್ರು. ಅವರು ತಮಿಳೇನು, ಅವ್ರ ತಮಿಳ್ ಚೆನ್ನಾಗಿ ಮಾತಾಡ್ತಾರ ಅವರು. ಅವ್ರದ್ದು ಫಸ್ಟ್ ಫಿಲಮ್ ಇದು, ಫಸ್ಟ್ ಫಿಲಮ್. ಸೊ ಹೊಸಬ್ರನ್ನ ಇಟ್ಕೊಂಡು ಒಂದು ಹೊಸ ಚಾಲೆಂಜ್ ತಗೊಳ್ತಾ ಇದ್ದಾರೆ ಡೈರೆಕ್ಟರ್. ಅಯ್ಯಲ್ಲ, ಇದು ಅವ್ರದ್ದು ಮೊದಲನೇ ಚಾಲೆಂಜ್ ಅಲ್ಲ ಅಂತ ಹೇಳ್ಬೋದು ನಾನು. ಯಾಕಂತಂದ್ರೆ ಈಗ ಹಿಂದ್ಕೊಮ್ಮೆ ಇದೇ ತರನೇ ಹೊಸ ಕ್ಯಾರೆಕ್ಟರ್ಸ್ ನ ತಗೊಂಡ್ ಮಾಡಿದವ್ರ ಫಿಲಮ್ 120 ಡೇಸ್ ಓಡಿದೆ ಚೆನ್ನೈದಲ್ಲಿ. ಅವ್ರು ಒನ್ ಆಫ್ ದಿ ನೋನ್ ಫೇಮಸ್ ಡೈರೆಕ್ಟರ್. ಒಂದು 4 ಫಿಲಮ್ಸ್ ಮಾಡ್ರೆ 4 ಫಿಲಮ್ಸ್ ಅವ್ರದ್ದು 100 ಡೇಸ್ ಓಡಿದೆ. ಅವ್ರದ್ದು ಅಷ್ಟು ಹಿಟ್ ಫಿಲಮ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಅವರೊಂದು ತಾವು ಯಾಕಂತಂದ್ರೆ ಅಷ್ಟು ಚೆನ್ನಾಗಿ ಡೈರೆಕ್ಷನ್ ಮಾಡ್ಕೊಂಡು ಅವರು ಒಳ್ಳೆ ಆಕ್ಟರ್ ಇದ್ದಾರೆ. ಒಂದು 73 ಫಿಲಮ್ ನಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ಅವರು. ಓಕೆ ಸ್ಫೂರ್ತಿ, ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಒಂದು ಕಡೆ ಕನ್ನಡ ಚಿತ್ರರಂಗದವರು ಬೇರೆ ಕಡೆಯಿಂದ ನಟಿಯನ್ನ ಕರೆಸ್ಕೊಳ್ತಾರೆ, ಇನ್ನೊಂದು ಕಡೆ ನಮ್ಮ ರಾಜ್ಯದ ನಟಿ ತಮಿಳು ಚಿತ್ರದಲ್ಲಿ ಎಂಟ್ರಿ ಪಡೆದಿದ್ದಾರೆ. ಸೊ ಸ್ಫೂರ್ತಿ ಜೊತೆ ಇನ್ನಷ್ಟು ಮಾತಾಡೋಣ ಒಂದು ಬ್ರೇಕ್ ನಂತರ. ಯಾವುದೇ ಜವಾಬ್ದಾರಿ ತಗೊಳ್ಳೋ ಮೊದಲು ಪರಿವಾರದ ಭವಿಷ್ಯ ಸುರಕ್ಷಿತಗೊಳಿಸೋದು ತಂದೆಯ ಕರ್ತವ್ಯ ಆಗುತ್ತೆ ಕಣ್ರಿ. ಐಸಿ ಅಲ್ಲ, ICICI ಪ್ರುಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸ್, ಜೀವನದ ಲೈಸೆನ್ಸ್. ಲಾಗ್ ಆನ್ ಮಾಡಿ ICICI-PruLife.com. 2 ಕಿಲೋಮೀಟರ್ನಲ್ಲಿ ಜಗಳ, 10 ಕಿಲೋಮೀಟರ್ನಲ್ಲಿ ಹೊಡೆದಾಟ, 25 ಕಿಲೋಮೀಟರ್ನಲ್ಲಿ ಶಾಂತಿ, 30 ಕಿಲೋಮೀಟರ್ನಲ್ಲಿ ರೊಮ್ಯಾನ್ಸ್. ಆ ಕೈಗಳ ಮಿಲನ ನಾವು ಎಲ್ಲೂ ಜೋಪಾನವಾಗಿರಿಸಿದ್ದೇವೆ. ಅವನ್ನು ನಿಮ್ಮದಾಗಿಸಿಕೊಳ್ಳಿ ವಿತ್ ಟಾಟಾ ನ್ಯಾನೋ, ನಿಮ್ಮ ಆನಂದಗಳ ಕೇಲಿ ಕೈ. Celebrating the spirit of cricketing passion, Hyundai. New thinking, new possibilities. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ಪೂರ್ಣಿಮಾ ಲೇಔಟ್ನಲ್ಲಿ ಶ್ರೀಮಾದ್ ಶ್ರೀ ಕೇದಾರ ಜಗದ್ಗುರುಗಳ ಇಷ್ಟಲಿಂಗ ಮಹಾಪೂಜೆಗೆ ಸರ್ವರಿಗೂ ಸ್ವಾಗತ ಕೋರುವವರು ವೀರಭದ್ರೇಶ್ವರ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್. ಮಗು, ನಿನ್ನ ಕೇಕ್ ಕತ್ತರಿಸೋ ಮೊದಲೇ ಡ್ಯಾಡಿ ಮನೆಗೆ ಬರ್ತಾರೆ. ಫಿಲ್ಮ್ನಲ್ಲಿ ಮಾತ್ರ ಹೀಗೆ ನಡೆಯುತ್ತೆ. ಅಸಲಿ ಜೀವನದಲ್ಲಿ ನಿಮಗೆ ಅಗತ್ಯ ಇರಬಹುದು ಆಸ್ಪತ್ರೆಯದ್ದು ಮತ್ತು ಭರವಸೆಯ ಹೆಲ್ತ್ ಇನ್ಶೂರೆನ್ಸ್ನದ್ದು. ಮ್ಯಾಕ್ಸ್ ಬೋಪಾ ಹೆಲ್ತ್ ಇನ್ಶೂರೆನ್ಸ್, ನಿಮ್ಮ ಆರೋಗ್ಯವೇ ಸರ್ವಪ್ರಥಮ. ನಾನು ಮೈಸೂರಿನಲ್ಲಿ SP ಆಗಿದ್ದಾಗ ಒಂದು ಇನ್ಸಿಡೆಂಟ್ ನಡೀತು.
ಗೌರದಿಂದ ಅಡಿಗೆಲ್ಲು ದೂರಿ ಹಾಕು ಎಲ್ಲ ಜೊಳ್ಳು ಎಲ್ಲ ಟೀಮು ಅಗಡಲ್ಲು ನಮ್ಮ ಮುಂದೆ ಎಲ್ಲ ಧೂಳು 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 ಗೆದ್ದು ಬಾ ನನ್ನ ಇಂಡಿಯಾ. ಅಭಿವೃದ್ಧಿಯೇ ನಮ್ಮ ಮಂತ್ರ, ಅಭಿವೃದ್ಧಿಯೇ ನಮ್ಮ ಮಂತ್ರ. ಬ್ಯಾಡ್ದಿದ್ದೆಲ್ಲ ನಿನ್ ಬುದ್ಧಿ ಅಲ್ಲ, ನಿನ್ ಬುದ್ಧಿ ಆಗಿಲ್ಲ, ನನ್ ಬುದ್ಧಿ ಆಗಿಲ್ಲ. ಏ ಮೇರಾ ಇಂಡಿಯಾ, ಏ ಮೇರಾ ಇಂಡಿಯಾ, ಐ ಲವ್ ಮೈ ಇಂಡಿಯಾ, ಐ ಲವ್ ಮೈ ಇಂಡಿಯಾ. ಮತ್ತೊಮ್ಮೆ ಬಾಗಲಕೋಟೆ ಬೆಳಗ್ಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಸ್ಫೂರ್ತಿ ಇದ್ದಾರೆ, ಅವ್ರ ಜೊತೆ ಮಾತನ್ನ ಮುಂದುವರ್ಸೋಣ. ಸ್ಫೂರ್ತಿ, ಈಗ ಫಿಲಮ್ ಅಲ್ಲೇ ಆಕ್ಟ್ ಮಾಡಬೇಕು ಅಂತ ಅನ್ಸಿದ್ ಯಾವಾಗ? ಅವಾಗ ನಿಮ್ಮ ಫ್ಯಾಮಿಲಿಲಿ ಸಪೋರ್ಟ್ ಹೇಗಿತ್ತು? ಫಿಲಮ್ನಲ್ಲಿ ಆ್ಯಕ್ಟ್ ಮಾಡ್ಬೇಕಂತ ಅನ್ಸಿದ್ದು ಈಗ ಒಂದು 1 year ಅಷ್ಟೇ ಆಯಿತು. ಯಾಕಂತಂದರೆ ಭಾಳ ಸೀರಿಯಸ್ ಆಗಿ ನಾನು ಫಿಲಮ್ದ ಬಗ್ಗೆ ತೊಗೊಂಡಿದ್ದು 1 year ಆಯ್ತು. ನಾನು ಅವಾಗ ನಮ್ಮ ಮನೇಲಿ ಎಲ್ಲರಿಗೂ ಹೇಳಿದೆ. ನಮ್ಮ ಮನೇಲಿ ಅಂದರು, ಯಾಕೆ ಹೋಗ್ತೀಯ ಇಂಡಸ್ಟ್ರಿಗೆ, ಸುಮ್ಮನೆ ಬೇಡ, ಪ್ರೊಫೆಷನ್ ಆಯಿತು, ಅದು ಮಾಡ್ಕೊಂಡು ಕೋರ್ಸ್ ಮಾಡಿಕೊಂಡು ಆರಾಮಾಗಿ ಸೆಟ್ಲಾಗಿ ಆರಾಮಾಗಿರು ಅಂತ ಹೇಳಿದ್ರು. ಅಂದೆ ನನ್ನದ್ರೊಳಗೆ ಇದ್ದಿದ್ದು ಹಾಬಿನ ನನ್ಗೆ ಪ್ರೊಫೆಷನ್ ಮಾಡ್ಕೊಂಡ್ರೆ ನಾನು ಇನ್ನೂ ಖುಷಿಯಾಗಿರ್ತೀನಿ. ಸೊ ಹಾಗಾಗಿ ಆ್ಯಕ್ಟಿಂಗ್ ಮಾಡಬೇಕು ಅಂತ ಭಾಳ ಇಂಟ್ರೆಸ್ಟ್ ಇದೆ ಅಂತಂದು. ಯಾರು ಚಾನ್ಸ್ ಕೊಡ್ತಾರೆ, ಹೋಗು ಅಂತಂದ್ರು ಫಸ್ಟ್ಗೆ. ಮೊದ್ಲಿನಿಂದ ಅಂದ್ರೆ ಚೈಲ್ಡ್ಹುಡ್ ಇಂದಾನೇ ಇದೇ ರೀತಿನ ಅಂದ್ರೆ ಆಸಕ್ತಿ ಇತ್ತ? ಹಾಡು, ಡಾನ್ಸ್ ಈ ತರ ಸ್ಕೂಲ್ ಕಾಲೇಜಲ್ಲೆಲ್ಲ ಬಹಳ ಇಂಟ್ರೆಸ್ಟ್. ಹಾಡೋದು ಹಾಡು ಹಾಡಿ ನಮ್ಮ ಪಪ್ಪಾಗಂತೂ ಬಹಳ ಪರಿಶಾನ್ ಮಾಡ್ತದೆ. ನಾನು ಈಗಲೂ ನೆನಪಿದೆ. ಸಂಗೀತನೂ ಕಲಿತಾ ಇದ್ದೀರಾ? ಇಲ್ಲ, ಕಲ್ತಿಲ್ಲ. ಆದ್ರೆ ಇದು ಡ್ಯಾನ್ಸ್ನು ಕಲ್ತಿಲ್ಲ, ಹಾಡ್ನು ಕಲ್ತಿಲ್ಲ ನಾನು. ಓಕೆ, ಮೊದ್ಲಿಂದ ಕಲ್ತಿಲ್ಲ, ಹೀರೋನ ಆದ್ಮೇಲೆ ಕೂಡ ಆಕ್ಟಿಂಗ್ನು ಕಲ್ತಿಲ್ಲ. ಯಾವುದೇ ರೀತಿಯಾದ ಇನ್ಸ್ಟಿಟ್ಯೂಟ್ ಹೋಗಿ ಯಾವ ರೀತಿಯಾದ ತರಬೇತಿನೂ ಇಲ್ಲ. ಡೈರೆಕ್ಟ್ ಆಗಿ ಇವನ್ ಗ್ಲಿಸರಿನ್ ಹಾಕೊಂಡು ಅಳು ಅಂದ್ರೆ ನಾನು ಹಂಗೆ ಡೈರೆಕ್ಟ್ ಆಗಿ ಹೇಳ್ತೀನಿ ಅಂತೀನಿ ಅಂತವಳು ನಾನು. ಅಂದ್ರೆ ನ್ಯಾಚುರಲ್ ಆಗಿ ನಂಗೆ ಏನೇ ಇದ್ರು ನ್ಯಾಚುರಲ್ ಆಗಿ ಇರ್ಬೇಕಂತ ನೋಡು ನಾನು. ಯಾಕಂತಂದ್ರೆ ನಮ್ದ್ರೊಳಗೆ ಫೀಲಿಂಗ್ಸ್ ಅದಿತ್ತಂದ್ರೆ ಮಾತ್ರ ಆ ಕ್ಯಾರೆಕ್ಟರ್ದಲ್ಲಿ ನಾವು ಇನ್ವಾಲ್ವ್ ಆಗ್ಬೋದು. ಅದು ಇರ್ಲಿಲ್ಲ ಅಂದ್ರೆ ಎಲ್ಲ ಹೇಳಿ ಬರೋಂಥದ್ದಾದ್ರೆ ಅದೆಲ್ಲ ನಾಟಕ ತರ ಕಾಣಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಫಿಲಮ್ ಅನ್ನೋದಿಲ್ಲ ಅದು. ಸೊ ಫಿಲಮ್ ಎಕ್ಸ್ಪೀರಿಯನ್ಸ್ ಹೇಗಿದೆ? ಎಷ್ಟು ಶೂಟಿಂಗ್ ಆಗಿದೆ? ಆಲ್ಮೋಸ್ಟ್ ಒಂದು 50% ಶೂಟಿಂಗ್ ಮುಗಿದಿದೆ. ಫಿಲಮ್ ಎಕ್ಸ್ಪೀರಿಯನ್ಸ್ ಭಾಳ ಅಂದ್ರೆ ಭಾಳ ಚೆನ್ನಾಗಿದೆ. ಯಾಕಂತಂದ್ರೆ ನಮ್ದು ಫುಲ್ ಟೀಮ್ ವರ್ಕ್ ಆಗಿದೆ ಅಂತಂದ್ರೆ ಒಂದು ಮುಷ್ಟಿ ಇದ್ದಂಗೆ. ಒಬ್ಬರನ್ನ ಬಿಟ್ಟು ಒಬ್ಬರನ್ನ ಏನೂ ಮಾಡೋದಿಲ್ಲ. ಆ ಥರ ಒಳ್ಳೆ ಡೈರೆಕ್ಟ್ರು, ಅವ್ರ ಡೈರೆಕ್ಟರ್ ಅನ್ನೋಕ್ಕಿಂತ ಹೆಚ್ಚು ಒಳ್ಳೆ ಫ್ರೆಂಡ್ ಥರ ನಮ್ಮ ಜೊತೆ ಇರ್ತಾರೆ. ಹೀರೋನು ಭಾಳ ಒಳ್ಳೆಯವರಿದ್ದಾರೆ. ಸೊ ಇಡೀ ಅವ್ರ ಫ್ರೆಂಡ್ಸ್ ಟೀಮು, ವಿಲನ್ ಅನ್ನೋದಕ್ಕಿಂತ ಅವ್ರ ವಿಲನೇ ಭಾಳ ಒಳ್ಳೆ, ಜೋಕರ್ ಟೈಪ್ ಭಾಳ ಒಳ್ಳೆ ಇದ್ದಾರೆ. ಕಾರ್ತಿಕ್ ಅಂತ ಹೇಳಿ ವಿಲನ್, ಅವರು ಹೊಸದಾಗೆ ಇಂಟ್ರೊಡ್ಯೂಸ್ ಆದವರು. ಸೊ ಭಾಳ ಒಳ್ಳೆಯರಿದ್ದಾರೆ. ಪ್ರೊಡ್ಯೂಸರು ಭಾಳ ಒಳ್ಳೆಯರಿದ್ದಾರೆ. ಸೊ ಸ್ಫೂರ್ತಿ ಫೋಟೋಸ್ ನೋಡಿ ಡೈರೆಕ್ಟರ್ ಕರೆದಿದ್ರು ಆಡಿಷನ್ಗೆ. ನಿಮ್ಮ ಆಕ್ಟಿಂಗ್ ನೋಡಿ ಏನಂದ್ರು ಫಸ್ಟ್ ಟೈಮ್? ಅದು ನಿಮ್ಗೆ ಆಕ್ಟಿಂಗ್ ಯಾವುದು ಟ್ರೈನಿಂಗ್ ತಗೊಂಡಿಲ್ಲ, ಏನಿಲ್ಲ. ಸೊ ಆಕ್ಟಿಂಗ್ ಮಾಡಿದ್ ನೋಡಿ ಡೈರೆಕ್ಟ್ ರೆಸ್ಪಾನ್ಸ್ ಹೇಗಿತ್ತು? ಅವ್ರು ನೋಡಿದ್ಕೊಳ್ಳಿ ಫಸ್ಟ್ ಶಾಕ್ ಆದರು. ನಿಜ ಹೇಳ್ಬೇಕಂತಾನೆ ಫಸ್ಟ್ ಶಾಕ್ ಆದರು. ಅಂತಂದ್ರೆ ಫಸ್ಟ್ ಟೈಮ್ ಯಾರು ಇಷ್ಟು ಕ್ಯಾಮ್ರಾದ ಮುಂದೆ ಯಾರು ಇಷ್ಟು ಚೆನ್ನಾಗಿ ಮಾಡ್ಲಿಕ್ಕಿಲ್ಲ ಅಂತಂದ್ರು ಅವ್ರು ನನಗೆ. ಅಂದ್ರೆ ಯಾಕಂತಂದ್ರೆ ನೋಡ್ಬಿಟ್ಟಿದ್ದಾರೆ ಈ ಫೀಲ್ಡ್ನಲ್ಲೇ. ಅವ್ರು ಎಷ್ಟೋ ವರ್ಷ ಆಯ್ತು, 16 ವರ್ಷ ಆಯ್ತು ಅವ್ರು ಈ ಫೀಲ್ಡ್ನಲ್ಲಿ ಇದ್ದು. ಸೊ ಹಾಗಾಗಿ ನೋಡಿದ್ದಾರೆ ಅವರು ಎಷ್ಟು ಜನ ಹೊಸದಾಗಿ ಬಂದವ್ರಿಗೆ ಎಷ್ಟು ಶಾರ್ಟ್ಸ್ ಬೇಕಾಗ್ಬೋದು, ಏನು ಕತೆ ಎಲ್ಲ ನೋಡಿದ್ರು ಅವರು. ಸೊ ನಂದು ಆ್ಯಕ್ಟಿಂಗ್ ನೋಡಿದ್ಮೇಲೆ ಅವ್ರು ಅಂದರು ಒಂದೇ ಮಾತಂದ್ರು ಆಡಿಷನ್ಗೆ ಹೋದಾಗ, ಏನು ಬೇಕಾದಾಗಲಿ, ಯಾರು ಏನು ಬೇಕಾದ್ರೆ ಹೇಳಿ, ನೀನೇ ನನ್ನ ಫಿಲಮ್ ಹೀರೋಯಿನ್. ಯಾಕಂತಂದ್ರೆ ಆ್ಯಕ್ಟಿಂಗ್ ಅನ್ನೋದು ಇಷ್ಟು ನ್ಯಾಚುರಲ್ ಆಗಿ ನಾನು ನೋಡ್ತಾ ಇರೋದೇ ಫಸ್ಟ್ ಇದ್ರೊಳಗೆ ನಿಂದ್ರೊಳಗೆ ನಾನು ನೋಡ್ತಾ ಇದ್ದದ್ದು. ಇಷ್ಟು ಚೆನ್ನಾಗಿ ಕ್ಯಾಮ್ರಾನ್ ಫೇಸ್ ಮಾಡ್ತಾ ಇಷ್ಟು ನ್ಯಾಚುರಲ್ ಆ್ಯಕ್ಟಿಂಗ್ ನಾನು ನೋಡ್ತಾ ಇರೋದು ಫಸ್ಟ್ ಟೈಮ್. ಸೊ ಹಾಗಾಗಿ ನೀನೇ ಪರ್ಫೆಕ್ಟ್ ಇದೆ ಇದು ರೋಲಿಗೆ ಅಂತ ಮಾಡಿದೆ. ಸೊ ಕ್ಯಾಮ್ರಾ ಫೇಸ್ ಮಾಡೋದು ಹೇಗೆ ಗೊತ್ತಾಯ್ತು? ಅಂದ್ರೆ ಮೊದಲಿನಿಂದ ಈ ಸ್ಟೇಜ್ ಪ್ರೋಗ್ರಾಮ್ಸ್, ಹಾಡು, ಡಾನ್ಸ್ ಇದ್ರಲ್ಲೆಲ್ಲ ಕೊಡ್ತಾ ಇದ್ರ. ಸ್ಟೇಜ್ ಕರೇಜ್ ಬರಬೇಕಾದ್ರೆ ಸ್ಟೇಜ್ ಕರೇಜ್ ಬಂದಿದ್ದೆ ನಮ್ಮ ಪಪ್ಪನಿಂದ. ನಮ್ಮ ತಂದೆನೇ ನನಗೆ ಯಾವತ್ತು ಡಿಬೇಟ್ ಕಾಂಪಿಟೇಷನ್ಗಾಗಲಿ ಅಥವಾ ಸ್ಪೀಚ್ ಕಾಂಪಿಟೇಷನ್ದಲ್ಲಿ ನಾನು ಯೂನಿವರ್ಸಿಟಿಗೆ ಫಸ್ಟ್ ಯಾವಾಗ್ಲೂ. ಸೊ ಹಾಗಾಗಿ ಯಾವುದೇ ಸ್ಪೀಚ್ ಮಾಡಿದ್ರು ನಮ್ಮ ತಂದೆ ಬಂದು ಎಲ್ಲ ಬರ್ದು ಕೊಡೋರು ನನಗೆ. ನಮ್ಮ ಮಮ್ಮಿ ಕುತ್ಕೊಂಡು ಅದನ್ನ ನನಗೆ ಪ್ರಾಕ್ಟೀಸ್ ಮಾಡಿಸೋರು. ಸೊ ಹಂಗಾಗಿ ಸ್ಟೇಜ್ ಕರೇಜ್ ಅನ್ನೋದು ನಾನು ನರ್ಸರಿ ಇದ್ದಾಗಿಂದನೂ ಇದೆ ನನಗೆ. ನನಗೆ ಅದನ್ನ ಹೇಳಿ ಬರಬೇಕಾಗಿಲ್ಲ ಸ್ಟೇಜ್ ಕರೇಜ್ ಅನ್ನೋದು. ನಾನು ಎಲ್ಲೇ ಇದ್ರೂ ಆನ್ ದ ಸ್ಪಾಟ್ ಯಾವುದೇ ಪ್ಲೇಸ್ನಲ್ಲೂ ನನಗೆ ಹಾಡು ಹಚ್ಚಿ ನೀನು ಡ್ಯಾನ್ಸ್ ಮಾಡೋ ಆನ್ ದ ಸ್ಪಾಟ್ ಅಂತಂದು ಯಾವುದೇ ಹಾಡು ಹಚ್ಚಿದ್ರು ಡ್ಯಾನ್ಸ್ ಮಾಡೋಷ್ಟು ಕೆಪಾಸಿಟಿ ಇದೆ. ಓಕೆ, ಆ ಥರ ನನಗೆ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಸ್ಟೇಜ್ ಕರೇಜ್ ಅನ್ನೋದು ಭಾಳ ಬೇಕಾದಷ್ಟಿದೆ.
ಹಾಗಾಗಿ ಹೆದರ್ಕೊಳ್ಳಿಲ್ಲ. ನಾನು ಕ್ಯಾಮ್ರಾನ ಫಸ್ಟ್ ಆಫ್ ಆಲ್ ಕ್ಯಾಮ್ರಾ ಮಾಡೋದಕ್ಕಿಂತ ನಾನು ಕ್ಯಾಮ್ರಾ ಇಲ್ಲ ಅಂತ ತಿಳ್ಕೊಂಡು ಮಾಡೋದೇ ಬಹಳ ಇಷ್ಟ ಪಡ್ತೀನಿ. ಸೊ ಸ್ಫೂರ್ತಿ ಯಾರೇ ಆಗ್ಲಿ ಈಗ ಫಿಲಂ ಲ್ಯಾಂಡ್ ಎಂಟ್ರಿ ಪಡೆದ್ರೆ ಆ ಊರ್ನವ್ರು ತುಂಬಾ ಹೆಮ್ಮೆ ಪಡ್ತಿರ್ತಾರೆ. ಬಾಗಲಕೋಟದಿಂದ ಯಾವ ರೀತಿ ಒಂದು ರಿಯಾಕ್ಷನ್ ಇದೆ ನಿಮ್ಗೆ ನೋಡಿದಾಗ? ಇವಾಗ ಏನ್ ಹೇಳ್ತಾರೆ? ನಿಜ ಹೇಳ್ಬೇಕಂದ್ರೆ ನಾನು ಯಾರಿಗೂ ಹೇಳೇ ಇರ್ಲಿಲ್ಲ. ನಾನು ಫಿಲಮ್ ನಾನು ಮಾಡ್ತಾ ಇದ್ದೀನಿ ಅನ್ನೋದು ಯಾರಿಗೂ ಹೇಳಿದ್ದಿಲ್ಲ. ನನ್ನ ಫ್ಯಾಮಿಲಿ ಮೆಂಬರ್ಸಿಗೆ ಬಿಟ್ರೆ ಮತ್ತೆ ಯಾರಿಗೂ ಗೊತ್ತಿದ್ದಿಲ್ಲ ನಾನು ಫಿಲಮ್ ಮಾಡ್ತಾ ಇದ್ದೀನಿ ಅಂತ. ಅಂದ್ರೆ ಆಲ್ ಆಫ್ ಎ ಸಡನ್ ಅವರು ಫಿಲಮ್ನವ್ರು ಏನ್ ಮಾಡ್ಬಿಟ್ರು, ಗೂಗಲ್ ಸರ್ಚ್ ಅಲ್ಲಿ ಮತ್ತೆ ಕಲಕಲ್ ಸಿನಿಮಾ, ಅದು ತಮಿಳ್ ಫಿಲಂ ಚೇಂಬರ್ ಅಡ್ರೆಸ್, ಅದು ಕಲಕಲ್ ಸಿನಿಮಾ.com ಅಂತದ್ದು. ಅದ್ರೊಳಗೆಲ್ಲ ನಾನು ಫೋಟೋಸ್ ಡಿಸ್ಪ್ಲೇ ಮಾಡಿದ ಕೂಡಲೇ ಯೂಶಲಿ ಎಲ್ಲ ಕಾಲೇಜ್ ಹುಡುಗರು ಹೋಗಿ ಕುತ್ಕೊಂಡು ನೋಡ್ತಾರೆ. ಸೊ ಹಾಗಾಗಿ ಅದು ಎಲ್ಲಿಂದನೋ ಬೈ ಮಿಸ್ಟೇಕ್ ನಾನು ಫೋಟೋ ನೋಡಿದರೆ ಅಷ್ಟು ನೋಡ್ಬೇಕಂತ ಹೇಳಿ ನಾನು ಹೆಸರು ಟೈಪ್ ಮಾಡಿ ಅದು ಇದು ಮಾಡಿದ ಕೂಡಲೇ ಅದು ಬಂದ್ಬಿಟ್ಟಿದೆ. ನನಗೂ ಗೊತ್ತಿದ್ದಿಲ್ಲ ಈಗ ಇಂಟರ್ನೆಟ್ ನಲ್ಲಿ ಈ ತರ ಎಲ್ಲ ಬಂದಿದೆ ಅಂತ ಗೊತ್ತಿದ್ದಿಲ್ಲ ನನ್ನ ಬಗ್ಗೆ. ಸೊ ಹಾಗಾಗಿ ನಾನು ಹೋಗ್ಲಿ ಬಿಡು, ಯಾರು ನೋಡಿರ್ಬೇಕು, ಒಬ್ಬರನಿಂದ ಒಬ್ರಿಗೆ ಕಾಲೇಜ್ ಸ್ಟೂಡೆಂಟ್ಸ್ ಅಂದ್ರೆ ಹಾಸ್ಟೆಲಲ್ಲಿ ಕುತ್ಕೊಂಡಾಗ ಮಾತಾಡ್ತಾರೆ. ಅದ್ರೊಳಗೆ ನಾನು ಒಂದ್ ಸ್ವಲ್ಪ ಜಾಸ್ತಿ ಫಾಸ್ಟ್ ಆಗಿ ಬೈಕ್ ಓಡಿಸೋದು ಮತ್ತೆ ಡ್ಯಾನ್ಸ್ ಮಾಡೋದು ಎಲ್ಲದ್ರೊಳಗೂ ಒಂದ್ ಸ್ವಲ್ಪ ಜಾಸ್ತಿ ಇದಕ್ಕೆ ಎಲ್ಲರಿಗೂ ಗೊತ್ತಿದ್ದೀನಿ ಊರಲ್ಲಿ. ಸ್ಫೂರ್ತಿ ಭಟ್ ಅಂದ್ರೆ ಯಾರು ಅನ್ನೋದು ಒಂದು ಗೊತ್ತಿದೆ, ಹೆಸರಿದೆ ನಂದು. ಸೊ ಹಾಗಾಗಿ ಈ ತರ ಫಿಲಮ್ ಇದ್ರೊಳಗೆ ಬರ್ತೀನಿ ಅಂತ ಯಾರು ಅನ್ಕೊಂಡಿದ್ದಿಲ್ಲ. ಸೊ ಬಂದೆ ನಾನು ಲಾಸ್ಟಿಗೆ ಎಲ್ಲರೂ ಕೇಳಕ್ ಸ್ಟಾರ್ಟ್ ಮಾಡಿ. ಈಗ ಮೊನ್ನೆ ಇನ್ನೊಂದ್ ಸ್ವಲ್ಪ ನಿಮ್ದೊಳಗೆಲ್ಲ ಟಿವಿದೊಳಗೆಲ್ಲ ನೋಡಿದ ಮೇಲೆ ಇನ್ನೂ ಜಾಸ್ತಿ ಅವ್ರಿಗೆ ಪರಿಚಯ ಅದ. ನಾನು ನ್ಯೂಸ್ ನಲ್ಲಿ ಬಂತು, ಪೇಪರ್ ನಲ್ಲಿ ಬಂತು ಅಂತ ಅಂದ್ಕೊಂಡು ಇನ್ನೂ ಜಾಸ್ತಿ ಪರಿಚಯ ಅದ. ಸೊ ಅವಾಗ ಕೇಳಿದ ಕೂಡಲೇ ಅವಾಗ ಹೇಳಕ್ ಸ್ಟಾರ್ಟ್ ಮಾಡಿದೆ, ಹೌದು ಮಾಡ್ತಾ ಇದೀನಿ, ಯಾಕೆ ಹೇಳಿಲ್ಲ ಎಲ್ಲರೂ ಅಂತ ಅನ್ನಕ್ ಸ್ಟಾರ್ಟ್ ಮಾಡಿದೆ. ಫ್ರೆಂಡ್ ಸರ್ಕಲ್ ಹೇಗಿದೆ? ಫ್ರೆಂಡ್ಸ್ ನನ್ನ ತಮ್ಮ, ನಮ್ಮ ಪಪ್ಪ, ನಮ್ಮ ಮಮ್ಮಿ, ಫ್ಯಾಮಿಲಿನೇ ಫ್ರೆಂಡ್ಸ್. ಸೊ ತಮ್ಮ ಬಹಳ ಖುಷಿ ಆಗಿದ್ದಾನೆ ಅಂತ ಹೇಳಿದ್ರೆ, ಅವನ ಹೆಸರು ಹಾಕಿಸ್ಕೊಂಡಿದ್ದೀನಿ ಅದಕ್ಕೆ. ಅವನಿಗೆ ಎಲ್ಲರಿಗಿಂತ ಹೆಚ್ಚು ಸಂತೋಷ ಆಯ್ತು. ಅವನು ಈಸ್ ಜಸ್ಟ್ 14 years old. ಸೊ ಅವನಿಗ ಅಕ್ಕ ಫಿಲಮ್ ಅಲ್ಲಿ ಆಕ್ಟ್ ಮಾಡ್ಬೇಕು ಅನ್ನೋದು ಆಸೆ ಇತ್ತು. ಅಕ್ಕ ನಾನು ಹೇಳ್ತಿದ್ದವನು, ಅಕ್ಕ ನೀನ್ ನೋಡಕ್ಕ ನೀನ್ ಅವಳ ಜಾಗದಲ್ಲಿ ಇದ್ದಿದ್ರೆ ನೀನ್ ಇನ್ನ ಚೆನ್ನಾಗಿ ಕಾಣ್ತಿದ್ದೆ, ಅಕ್ಕ ನೀನ್ ನೋಡಕ್ಕ ಆ ಡ್ಯಾನ್ಸ್ ಶೋ ಹೋದ್ರೆ ನೀನೇ ಫಸ್ಟ್ ಬರ್ತಿದ್ದೆ ಅಂತ ನಾನು ನನಗೆ. ಸೊ ಹಂಗಾಗಿ ನನಗಾದ್ರೆ ಅವಾಗ ಅಪರ್ಚುನಿಟಿ ಸಿಗ್ತಿದ್ದಿಲ್ಲ ಹೋಗ್ಬೇಕು ಮಾಡ್ಬೇಕಂತ. ಐದಾರದ್ದು ಆಡಿಷನ್ ಮುಗಿದು ಹೋಗ್ಬಿಟ್ಟಿರ್ತಿತ್ತು, ಅಥವಾ ನನಗೆ ಟೈಮ್ ಸಿಗ್ತಿದ್ದಿಲ್ಲ, ಎಕ್ಸಾಮ್ ಇರ್ತಿತ್ತು, ಅಂತದ್ ಏನಾದ್ರು ಒಂದು ಪ್ರಾಬ್ಲಮ್ ಆಗೋದು. ಆದ್ರೆ ಇವಾಗ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್. ಒಂದು ಫಿಲ್ಮ್ ಮೂಲಕನೇ ವೇದಿಕೆ ಸಿಕ್ಕಿದೆ ಈಗ ನಿಮಗೆ. ಸೊ ಅರ್ಥನಾರಿ ಶೂಟಿಂಗ್ ಎಲ್ಲೆಲ್ಲ ಆಗಿದೆ, ಎಲ್ಲೆಲ್ಲ ಆಗ್ಬೇಕಾಗಿದೆ? ಇನ್ನು ಔಟ್ಡೋರ್ ಶೂಟಿಂಗು ಇದೆಯಾ? ಹೌದು ಇದೆ. ಇವಾಗ ಸದ್ಯಕ್ಕಂತೂ ಚೆನ್ನೈದಲ್ಲಿ, ಪಾಂಡಿಚೇರಿದಲ್ಲಿ, ಕೇರಳ ಸೈಡ್, ಈ ಕಡೆ ಸೈಡ್ ಅಷ್ಟೇ ಆಗಿದೆ ಇವಾಗ. ಅಂದ್ರೆ ಇಂಡಿಯಾದಲ್ಲಿ ಅಷ್ಟೇ ಆಗಿದೆ ಇವಾಗ. ಇನ್ನು ಔಟ್ಡೋರ್ ಶೂಟಿಂಗಿಗೆ ಬಂದು ಇವಾಗ ನೆಕ್ಸ್ಟ್ ಮಂತ್ ಒಳಗಿದೆ ಔಟ್ಡೋರ್ ಶೂಟಿಂಗ್. ಮಾರ್ಚ್ದಲ್ಲಿ ಸ್ಟಾರ್ಟ್ ಆಗತ್ತೆ ಈಗ. ಬಂದು ಇವಾಗ ನ್ಯೂಯಾರ್ಕು ಮತ್ತೆ ದುಬೈ, ಮಲೇಷಿಯಾ, ಬರ್ಮುಡಾ ಈ ಪ್ಲೇಸಸ್ನಲ್ಲಿ ಇದೆ ಔಟ್ಡೋರ್ ಶೂಟಿಂಗ್. ಬರೀ ಸಾಂಗ್ ಪಿಕ್ಚರೈಸೇಷನ್ಗೆ ಮತ್ತೊಂದು ಸ್ವಲ್ಪ ಫೈಟಿಂಗ್ ಸೀಕ್ವೆನ್ಸಿಗೆ ಅಲ್ಲಿ ಹೋಗ್ತಾ ಇದ್ವಿ. ಸೊ ಇನ್ನು ಎಷ್ಟು ದಿನ ಆಗುತ್ತೆ ಕಂಪ್ಲೀಟ್ ಆಗತ್ತೆ ಮೂವಿ ಕಂಪ್ಲೀಟ್ ಆಗಿ ರಿಲೀಸ್ ಆಗಬೇಕು ಅಂದ್ರೆ? ಆಗತ್ತೆ. ಯಾಕಂತಂದ್ರೆ ಫಿಲಮ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಒಂದು ಒಳ್ಳೆ ಫಿಲಮ್ ತೆಗಿಬೇಕಂದ್ರೆ ಅಟ್ಲೀಸ್ಟ್ ಸ್ವಲ್ಪ ದಿನ ತಗೊಳುತ್ತೆ. ಇಂಥ ಟೈಮಿಗೆ ರಿಲೀಸ್ ಮಾಡ್ಬೇಕಂತ ಅನ್ಕೊಂಡಂಗೂ ಒಂದು ಸರಿ ಆಗೋದಿಲ್ಲ. ಆದ್ರೆ ಆಗತ್ತೆ. ಈಗ 1 month ನಲ್ಲಂತೂ ಫಿಲಮ್ ಕಂಪ್ಲೀಟ್ ಆಗುತ್ತೆ. ಅಟ್ಲೀಸ್ಟ್ 1 month ಅದು ಸೌಂಡ್ ಮಿಕ್ಸಿಂಗ್, ಎಡಿಟಿಂಗ್ ಅಂತ ಏನೇನೋ ಹೇಳ್ತಾರಲ್ಲ, ಅದೆಲ್ಲ ಆಗ್ಬೇಕಂದ್ರೆ ಟೈಮ್. ಸಾಂಗ್ಸ್ ಶೂಟಿಂಗ್ ಎಲ್ಲ ಆಗಿದೆಯಾ? ಇಲ್ಲ, ಸಾಂಗ್ ಶೂಟಿಂಗಿಗೆ ಇವಾಗ ಉಳಿದಿದೆ. ಇವಾಗ ಒಂದು 5 songs ಇದೆ ಇದ್ರೊಳಗೆ. 3 songs ನನ್ನ ಮೇಲೆ ಪಿಕ್ಚರೈಸ್ಡ್ ಇದೆ. ಅದ್ರೊಳಗೆ ಫುಲ್ ಮೇನ್ ಇದೊಳಗೆ ನಂದ್ರೊಳಗೆ ಇದೆ. ಹೈಯೆಸ್ಟ್ ಡೈಲಾಗ್ಸ್, ಹೈಯೆಸ್ಟ್ ಸೀನ್ಸ್ ಎಲ್ಲ ನಂದೇ ಇರೋದು. ಸೊ ನಮ್ಮ ಹುಡುಗಿ ತಮಿಳಲ್ಲಿ ಆಕ್ಟ್ ಮಾಡ್ತಿದ್ದಾರೆ, ಆದ್ರೆ ಈಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆಫರ್ಸ್ ಬಂದ್ರೆ ಏನು ಅಂತ? ಬಂದ್ರೆ ಏನಂತಾರಲ್ಲ, ನೆಲದ ಮೇಲೆ ನನ್ ಕಾಲಿರೋದಿಲ್ಲ, ಆಕಾಶದಲ್ಲೇ ಹಾರಾಡಬೇಕಾಗುತ್ತೆ. ಯಾಕಂತಂದ್ರೆ ಬಾಗಲಕೋಟ್ನಲ್ಲಿ ತಮಿಳ್ ಜಾಸ್ತಿ ಯಾರಿಗೂ ಬರೋದಿಲ್ಲ. ತೆಲುಗು ಬರುತ್ತೆ ಫಿಲಮ್ಸು, ಇಂಗ್ಲಿಷ್ ಫಿಲಮ್ಸ್ ಬರುತ್ತೆ, ಹಿಂದಿ ಫಿಲಮ್ ಬರುತ್ತೆ, ಕನ್ನಡ ಬರುತ್ತೆ, ತಮಿಳ್ ಬರೋದಿಲ್ಲ. ಅಲ್ಲಿ ಹೋದಾಗಿಂದ ನಾನು ತಮಿಳ್ ಫಿಲಮೇ ನೋಡಿಲ್ಲ ನಾನು. ಯಾಕಂತಂದ್ರೆ ತಮಿಳ್ ಬರೋದಿಲ್ಲ, ಅರ್ಥ ಆಗೋದಿಲ್ಲ ಅಂತ. ಅಲ್ಲಿ ಜನರಿಗೆ ಯಾವ ಭಾಷೆ ಬರುತ್ತೆ ಆ ಫಿಲಮ್ನೇ ಅಲ್ಲಿ ತರ್ಸೋದಲ್ವಾ. ಹಾಗಾಗಿ ಕನ್ನಡ ಬಂತಂದ್ರೆ ಎಲ್ಲಾರು ನೋಡ್ತಾರೆ.